ಎಲ್ಲರಿಗೂ ನಮಸ್ಕಾರಗಳು. ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಇಂಗಳಗಿ ಬಿ ಗ್ರಾಮದ ಶ್ರೀ ಕಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ನೂತನ ಮಾಲ್ಗಂಬ ಜೀರ್ಣೋದ್ಧಾರ ಪ್ರಯುಕ್ತ ನಡೆಯಲಿರುವ ನಮ್ಮ ಇಂಗಳಗಿ ಜಾತ್ರಾ ಮಹೋತ್ಸವವು ಸುಕ್ಷೇತ್ರ ದೇವಲಗಣಗಾಪುರ ದತ್ತಾತ್ರೇಯ ಮಹಾರಾಜರ ಒಂದು ಜೀವನ ಚರಿತ್ರೆ ಹಾಗೂ ಮಹಾಪುರಾಣ ಕಾರ್ಯಕ್ರಮವು ಇದೇ ನಮ್ಮ ಗದಗ ಜಿಲ್ಲೆಯವರಾದಂಥ ವಿರೂಪಾಕ್ಷಯ್ಯ ಶಾಸ್ತ್ರೀಜಿ ಹಿರೇಮಠ ಜಿಗಳೂರವರ ಒಂದು ದಿವ್ಯ ವಾಹಿನಿಯಲ್ಲಿ ಪ್ರತಿದಿನ ಸಾಯಂಕಾಲ ದಾಸೋಹದೊಂದಿಗೆ ಪುರಾಣ ಪ್ರಾರಂಭವಾಗುತ್ತದೆ. ಇದು ದಿನಾಂಕ 26/11/2026 ಸತತ ಪುರಾಣ ಪ್ರಾರಂಭವಾಗಿ ಇದು ಈ ಸಾರಿ ಜಾತ್ರೆ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ರೈತರ ಆಟ ರೈತರ ಓಟ. ನಮ್ಮ ಇಂಗಳಿಗೆಯ ಬಸವ ಯುವಕ ಮಂಡಳಿಯವರು ಎತ್ತಿನ ಬಂಡೆ ಸ್ಪರ್ಧೆ 3ನೇ ತಾರೀಕು ಆಯೋಜಿಸುತ್ತಾರೆ. ಆದ್ದರಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಎತ್ತಿನ ಬಂಡೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಮ್ಮ ಇಂಗಳಗಿ ಗ್ರಾಮದ ವತಿಯಿಂದ ಕೇಳ್ಕೊಳ್ತೇನೆ. ಅದೇ ರೀತಿ ಸಾಯಂಕಾಲ 4/12/2025 ನಮ್ಮ ಸತತವಾಗಿ ನಡೆದುಕೊಂಡು ಬಂದಂಥ ಪುರಾಣ ಕಾರ್ಯಕ್ರಮವು ಬೆಳಗ್ಗೆ 8 ಗಂಟೆಗೆ ಮಹಾಮಂಗಲ ಕಾರ್ಯಕ್ರಮವಾಗುತ್ತದೆ. ಅದೇ ದಿನ ಸಾಯಂಕಾಲ 5/12/2025 ಇದೇ ನಮ್ಮ ಕಾಳಿಂಗೇಶ್ವರ ಪಲ್ಲಕ್ಕಿ ಹಾಗೂ ನಿಂಗರಾಯ ಮುತ್ತರ ಪಲ್ಲಕ್ಕಿಯು ನಮ್ಮ ಇಂಗಳಿಗೆಯ ಪ್ರಮುಖ ಬೀದಿಯಲ್ಲಿ ತಬಲಾ ವಾದ್ಯದೊಂದಿಗೆ ಹಾಗೂ ನೃತ್ಯದೊಂದಿಗೆ ಪುರೋಹಿತರೊಂದಿಗೆ ಬಹು ವಿಜೃಂಭಣೆಯಿಂದ ನಮ್ಮ ಪ್ರಮುಖ ಇಂಗಳಗಿ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಅದೇ ರೀತಿ ಸಾಯಂಕಾಲ 5:30 ನಮ್ಮ ಭಾಗದ ನಡೆದಾಡುವ ದೇವರು ಶ್ರೀ ಷಡಕ್ಷಲಿ ಬ್ರಹ್ಮಿ ವಿಶ್ವರಾಧ್ಯ ಹಾಗೂ ಇವರು ಸಿದ್ಧಲಿಂಗ ಶ್ರೀ ನಮ್ಮ ಭಾಗದ ನಡೆದಾಡುವ ದೇವರಂತ ಷಡಕ್ಷಲಿ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರ ಹಾಗೂ ಮಳೇಂದ್ರ ಶಿವಾಚಾರ್ಯರು ಹಾಗೂ ವೀರ ಮಹಂತ ಶಿವಾಚಾರ್ಯರ ಒಂದು ದಿವ್ಯ ಪಾದಸ್ಪರ್ಶದಿಂದ ಅದೇ ದಿನ ಸಾಯಂಕಾಲ 5 ಗಂಟೆಗೆ ಬಹು ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ. ರಥೋತ್ಸವ ಆದ ನಂತರ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಧರ್ಮಸಭೆ ಇರುತ್ತದೆ. ಅದು ಆದ ನಂತರ ಇದೇನು ನಮ್ಮ ಉತ್ತರ ಕರ್ನಾಟಕ ಭಾಗದ ಸ್ಪೆಷಲ್ ಅಡುಗೆ ಅಂದ್ರೆ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ. ನಮ್ಮ ಗ್ರಾಮದ ಬಸವ ಯುವಕ ಮಂಡಳಿಯವರು ಸಾಯಂಕಾಲ 8:30 ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ದಾಸೋಹ ಇಟ್ಟುಕೊಂಡಿರ್ತಾರೆ. ಆದ್ದರಿಂದ ಸಕಲ ಸದ್ಭಕ್ತರು ನಮ್ಮ ಅಫಜಲ್ಪುರ ತಾಲೂಕಲ್ಲಿ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಂಡು ನಮ್ಮ ದಾಸೋಹ ಪಡೆದುಕೊಂಡು ನಮ್ಮ ಜಾತ್ರೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಹಾಗೂ ಬರುವಂಥ ಭಕ್ತಾದಿಗಳಿಗೆ ನಮ್ಮ ಇಂಗಳಗಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಂದ ಹಾರ್ದಿಕವಾಗಿ ಸ್ವಾಗತ ಕೋರಿಕೊಳ್ಳುತ್ತೇನೆ. ಸುತ್ತಮುತ್ತಲ ಗ್ರಾಮಸ್ಥರು ಬಂದು ನಮ್ಮ ಕಾಳಲಿಂಗೇಶ್ವರ ದರ್ಶನ ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಕಾಳಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನೂತನ ಮಾಲ್ಗಂಬ ಜೀರ್ಣೋದ್ಧಾರ ಪ್ರಯುಕ್ತ ನಡೆಯಲಿರುವ ನಮ್ಮ ಇಂಗಳಗಿ ಜಾತ್ರೆಯ ಈ ಸಾರಿ ವಿಶೇಷ ಏನಪ್ಪ ಅಂದರೆ ರೈತರ ಆಟ ಎತ್ತಿನ ಬಂಡೆ ಸ್ಪರ್ಧೆ ಇರುತ್ತದೆ. ಆದ್ದರಿಂದ ನಮ್ಮ ಅಫಜಲ್ಪುರ ತಾಲೂಕಿನ ಎಲ್ಲ ಗ್ರಾಮಸ್ಥರು ಈ ಎತ್ತಿನ ಬಂಡೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು. ಈ ಎತ್ತಿನ ಬಂಡೆ ಸ್ಪರ್ಧೆಯಲ್ಲಿ 4 ರೀತಿ ಬಹುಮಾನ ಇರುತ್ತದೆ. ಮೊದಲನೇದಾಗಿ ಪ್ರಥಮವಾಗಿ 11,000, ಎರಡನೆಯ ಸ್ಥಾನವಾಗಿ 5,000 ಹಾಗೂ 3ನೇ ಸ್ಥಾನವಾಗಿ 2,500. ಇನ್ನೊಂದು 4ನೇ ಸ್ಥಾನ ಏನಪ್ಪ ಅಂದ್ರೆ 1,000 ರೂಪಾಯಿ ಇರುತ್ತದೆ. ಆದ್ದರಿಂದ ಎಲ್ಲ ರೈತರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಂತೋಷ ಪಡಬೇಕಾಗಿ ತಮ್ಮೆಲ್ಲರಲ್ಲಿ ನಮ್ಮ ಇಂಗಳಗಿ ಗ್ರಾಮಸ್ಥರಿಂದ ಕೇಳಿಕೊಳ್ಳುತ್ತೇವೆ. ಈ ಎತ್ತಿನ ಬಂಡೆ ಸ್ಪರ್ಧೆ 3/12/2025 ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗುತ್ತದೆ. ಏನಾದರೂ ಸಹಾಯ ಇದ್ದರೆ ಈ ನಮ್ಮ ಇಂಗಳಗಿ ಗ್ರಾಮದ ಬಸವ ಯುವಕ ಮಂಡಳಿಗೆ ಕೇಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಎಲ್ಲ ನಮ್ಮ ಅಫಜಲ್ಪುರ ತಾಲೂಕಿನ ಗ್ರಾಮಸ್ಥರಲ್ಲಿ ಕೇಳ್ಕೋದೇನಿದೆ ಅಂದರೆ ನಮ್ಮ ಶ್ರೀ ಕಾಳಿಂಗೇಶ್ವರ ಮಹಾಪುರಾಣ 26/2025 ಬೆಳಗ್ಗೆ ಚಾಲು ಆಗುತ್ತದೆ. ಶ್ರೀ ಕಾಳಿಂಗೇಶ್ವರ ಮಹಾಪುರಾಣ 26ನೇ ತಾರೀಕು ಚಾಲು ಆಗುತ್ತದೆ. 9 ದಿನ ಸತತವಾಗಿ ನಡೀತಿದೆ. ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಬರಬೇಕು. ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ನಮ್ಮ ಅಫಜಲ್ಪುರ ತಾಲೂಕಿನಿಂದ ನಮ್ಮ ಗುಲ್ಬರ್ಗ ಜಿಲ್ಲಾ ಎಲ್ಲ ಸದ್ಭಕ್ತರಲ್ಲಿ ಕೇಳ್ಕೋದೇನೆಂದರೆ ಎಲ್ಲರೂ ಬಂದು ಈ ಪುರಾಣದಲ್ಲಿ ಭಾಗಿಯಾಗಬೇಕೆಂದು ನನ್ನ ಕಳಕಳಿ ವಿನಂತಿ. ಇಂಗಳಿಗೆ ಸದ್ಭಕ್ತರಲ್ಲಿ ಎಲ್ಲರೂ ಕೇಳ್ಕೊಳ್ಳೋದಂದ್ರೆ ಬಂದು ಭಾಗಿಯಾಗಬೇಕಂತೂ